ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಸರ್, ಇನ್ನೊಂದು ಸರ್ಕಾರ ಬರುತ್ತೆ, ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತೀರಿ, ಅದಾದ ನಂತರ ಅದೆಲ್ಲವೂ ಕೂಡ ಹೋಗುತ್ತೆ. ಆದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಹಲವು ಕ್ಷೇತ್ರಗಳಲ್ಲಿ ಅಥವಾ ರಾಜ್ಯಾದ್ಯಂತ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ಮಾತು, ಜೊತೆಗೆ ಶಾಸಕರುಗಳಿಗೆ ಅನುದಾನದ ಕೊರತೆ ಉಂಟಾಗ್ತಾ ಇದೆ, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಆರೋಪ. ಎಷ್ಟು ಅನುದಾನ ತಂದಿದ್ದೀರಿ ಸರ್ ಶಾಸಕರಾದ ನಂತರ? ಈಗ ಸುಮಾರು 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು. ಸರಾಸರಿ ಪ್ರತಿ ವರ್ಷ 150ರಿಂದ 200 ಕೋಟಿವರೆಗಷ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ನಮಗೆ ಸಿಕ್ಕಿದೆ. 100ರಿಂದ 200 ಕೋಟಿ, 150ರಿಂದ 200 ಕೋಟಿ. ಈ ವರ್ಷ ದಿಸ್ 25-26 ಶ್ರೀನಿವಾಸ್ ಮಾನೆಯವರು ರೈತರಿಗೆ ಏನ್ ಕೊಟ್ಟರು? ಪರಿಹಾರ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಳೆದ ವರ್ಷ ಈ ಮಧ್ಯಂತರ ಪರಿಹಾರ ಬಿಡುಗಡೆಗೆ ವಿಳಂಬ ಆಗ್ತಿತ್ತು. ಆ ಸಂದರ್ಭದಲ್ಲಿ ರೈತ ಸಂಘಟನೆಗಳು ನಮ್ಮ ಗಮನಕ್ಕೆ ತಂದಿದ್ರು. ಅದನ್ನೆಲ್ಲ ಸ್ವಲ್ಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅದನ್ನ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಮಧ್ಯಂತರ ಪರಿಹಾರ ಬಿಡುಗಡೆ ಮಾಡ್ತಕ್ಕಂಥದ್ದು. ಆರೋಗ್ಯ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕಿನ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಿಲ್ಲಾಸ್ಪತ್ರೆ ಮತ್ತು ನಮ್ಮ ಪ್ರಾದೇಶಿಕ ರಿಸರ್ಚ್ ಸೆಂಟರ್ KMC ಅಲ್ಲೆಲ್ಲ ನಾವು ನಮ್ಮ ರೋಗಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮದೇ ಸಿಬ್ಬಂದಿ ಅಲ್ಲಿ ನೇಮಕ ಇದ್ದಾರೆ. ಅವರು 24 ಗಂಟೆ ನಮ್ಮ ರೈತರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ರೈತರ ಪ್ರಶ್ನೆ ಮಾಡಿದೆ ಅಂತ ಅಂದ್ರೆ ಸರ್, ಈ ಬಾರಿ ಒಂದಿಷ್ಟು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯ್ತು, ಅದ್ರಲ್ಲಿ ಹಾವೇರಿ ಕೂಡ ಒಂದಿಷ್ಟು ಬೆಳೆ ಹಾನಿ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಸಹಾಯ ಮಾಡಿದ್ರಿ? ಈ ಜಿಟಿ ಮಳೆಯಿಂದ ಇವತ್ತು ಬೆಳೆಗಳು ಸಂಪೂರ್ಣ ನಾಶ ಆಗಿದಾವೆ. ಕರೆಕ್ಟ್. ಸೊ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಯಾವುದೇ ಕಾಲದಲ್ಲಿ ಮಾಡದಂತ NDRF ಗೈಡ್ಲೈನ್ಸ್ ಅನ್ನ ಬದಲು ಮಾಡಬೇಕು, ಇನ್ಶೂರೆನ್ಸ್ ಗೈಡ್ಲೈನ್ಸ್ ಅನ್ನ ಬಂದ್ ಮಾಡಬೇಕು. ಇನ್ಶೂರೆನ್ಸ್ ಅಲ್ಲಿ ಸರಾಸರಿ 7 ವರ್ಷದ ಬೆಳೆಗಳನ್ನ ನೀವು ಇದನ್ನ ಮಾಡ್ಬೇಕಂತ ಹೇಳ್ತೀರಿ. ಇವೆಲ್ಲ ಬದಲಾಗಬೇಕು. ಈಗ ನಮ್ಮ ವಾಹನದ ಆಕ್ಸಿಡೆಂಟ್ ಆದ್ರೆ 7 ವರ್ಷದಲ್ಲಿ ಎಷ್ಟು ಸರಿ ಆಕ್ಸಿಡೆಂಟ್ ಆಯ್ತು ಅಂತ ನೋಡ್ತಾರ? ಇಲ್ಲ. ಈ ವರ್ಷ ಆಕ್ಸಿಡೆಂಟ್ ಆಯ್ತು, ಏನ್ ಡ್ಯಾಮೇಜ್ ಇದೆ ಕ್ಲಿಯರ್. ಸೊ ರೈತನಿಗೂ ಕೂಡ ಹಂಗೆ ಆಗ್ಬೇಕು. ಹೋದ್ ವರ್ಷ ಬಂಗಾರ ಬೆಳೆದಿರ್ಬೋದು, ಈ ವರ್ಷ ಅವ್ನ್ ಬೆಳೆ ಹಾನಿ ಆಗಿತ್ತಂದ್ರೆ ಈ ವರ್ಷದ ಏನ್ ಹಾನಿ ಆಗಿದೆ ಇನ್ಶೂರೆನ್ಸ್ ಕಂಪನಿ ಕೊಡಬೇಕು. ಸರ್, ಮುಂದಿನ ದಿನಗಳಲ್ಲಿ ಸಂಪುಟ ರಚನೆ ಅಥವಾ ಪುನಾರಚನೆ ಆಗಿದ್ದೇ ಆದಲ್ಲಿ ಸರ್ ನಿಮ್ಗೆ ಅವಕಾಶ ಇದೆಯಾ ಅಥವಾ ನೀವು ಆಕಾಂಕ್ಷಿನ? ಖಂಡಿತವಾಗಿಯೂ ರಾಜಕಾರಣ ವ್ಯವಸ್ಥೆಯಲ್ಲಿ ನಾವು ಬಂದಾಗ ಹಂತವಾಗಿ ನಾವು ಹುದ್ದೆಗಳಲ್ಲಿ ಏರಿಕೆ ಕಾಣಬೇಕಾಗ್ತಕ್ಕಂಥ ಆಸೆ ಎಲ್ರಿಗೂ ಇರ್ತದೆ. ನಿಜ. ಅಕಸ್ಮಾತ್ ಆಗಿ ಸಂಪುಟ ಸೇರಿದ್ರೆ ಸರ್ ಯಾವ ಇಲಾಖೆಯಲ್ಲಿ ನಿಮಗೆ ಸಚಿವರಾಗಬೇಕು ಅಂತ ಆಸೆ ಇದೆ? ಸೊ ನಾನು ಇಂಥದೇ ಬೇಕಂತ ನಾನು ಭಾವಿಸಕ್ಕಾಗಲ್ಲ. ಪಕ್ಷ ಯಾವ ಇಲಾಖೆ ನನಗೆ ಅವಕಾಶ ಮಾಡಿ ಕೊಡ್ತಾರೆ, ಒಂದು ವೇಳೆ ಬಹಳ ಸಮರ್ಥವಾಗಿ ಅದನ್ನು ನಿಭಾಯಿಸ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ. ಸೊ ಈಗ ಆಯ್ತು ಸರ್, ಹೆಚ್ಚು ಕಡಿಮೆ 3 ವರ್ಷ ಆಗ್ತಾ ಬಂತು ಸರ್ಕಾರ ರಚನೆಯಾಗಿ, ಶಾಸಕರಾಗಿ ನೀವು ಕೂಡ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡಿ ಆಗಿದೆ, ಬಹಳಷ್ಟು ಮಾಡಿದೀರಾ. ನೆಕ್ಸ್ಟ್ ಏನ್ ಸರ್ ನಿಮ್ಮ ಟಾರ್ಗೆಟ್, ಏನ್ ಗುರಿ ಇಟ್ಕೊಂಡಿದ್ದೀರಾ? ನಂದು ಮೇಜರ್ ಈಗ ನಾನು ಎಜುಕೇಶನ್ ಅನ್ನ ಒಂದು ಹಂತಕ್ಕೆ ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಶಿಕ್ಷಣ ವ್ಯವಸ್ಥೆ ನೆಕ್ಸ್ಟ್ ಉದ್ಯೋಗ ಸೃಷ್ಟಿನೇ ನಂದು ಸಂಕಲ್ಪ ಆಗುತ್ತೆ. ಆ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕಾಗಿತ್ತು ಮುಂದಿನ 2 ವರ್ಷ. ಮೈ ಟಾರ್ಗೆಟ್ ಇಸ್ ಅಟ್ ಲೀಸ್ಟ್ ಐ ಶುಡ್ ಕ್ರಿಯೇಟ್ ಮೋರ್ ದೆನ್ 1000 ಎಂಪ್ಲಾಯ್ಮೆಂಟ್ಸ್ ಲೋಕಲಿ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಜನನಾಯಕ ಕಾರ್ಯಕ್ರಮ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಅಂದ್ರೆ ವೀಕ್ಷಕರೇ, ನಾನು ಈಗಾಗಲೇ ಆರಂಭದಲ್ಲೇ ಹೇಳಿದೆ, ಶಾಸಕರು ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಏನೇನ್ ಮಾಡಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ನಾವು ಇವತ್ತು ಶ್ರೀನಿವಾಸ್ ಮಾನೆ ಅವರನ್ನ ಮಾತನಾಡಿಸಿದ್ವಿ. ಅವರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನೀತಿ ಮುಂದೆ ನಿನ್ನ ಕಾಯಕ ನೀನೇ, ರಥವು ನೀನೇ ಸಾ